ನಾಡು. ಇದು ಕನ್ನಡಿಗರ ನಾಡಿ ಮಿಡಿತ. ಇದು ಬಹಳ ಗಂಭೀರವಾದಂತಹ ಸಂಘಟನೆ. ನಾವು ಇದಕ್ಕೆ ರೈತರ ಅವಶ್ಯಕತೆ ಹೋರಾಟಕ್ಕೋಸ್ಕರ ಜೇನು ಮೂಲಕ ನಾವು ತಯಾರಿದ್ದೀವಿ, ಪ್ರಾಣ ಕೊಡಕ್ಕೂ ನಾವು ತಯಾರಿದ್ದೀವಿ. ಬರೀ ಹೇಳಿಕೆ ಅಲ್ಲ, ಅದು ನಾವು ಮಾಡ್ತೀವಿ. ನಾವು ಆಲ್ರೆಡಿ ಅಂತ ಒಪ್ಕೊಂಡೇ ಬಂದಿದ್ದೀವಿ. ಏನ್ ಬೇಕಾಗಬಹುದು ಸಂಘಟನೆ ಮಾಡುವಾಗ, ಗುಂಡಾಗಳ ಮೇಲೆ ಅಟ್ಯಾಕ್ ಮಾಡಬಹುದು, ರಾಜಕಾರಣಿಗಳ ಅಟ್ಯಾಕ್ ಮಾಡಬಹುದು, ಅಥವಾ ಪೊಲೀಸ್ ಅಟ್ಯಾಕ್ ಮಾಡಬಹುದು, ಅದಕ್ಕೆಲ್ಲ ತಯಾರಿದ್ದೀವಿ. ಇತ್ತೀಚಿನ ಉದಾಹರಣೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸತ್ಯವಾನ್ ಅವರು ಹೋರಾಟನ ಅಡ್ರೆಸ್ ಮಾಡಿ, ಮೀಟಿಂಗ್ ಅಡ್ರೆಸ್ ಮಾಡಿ, ಇನ್ನ ಆಫೀಸಿಗೆ ಕೂಡ ಹೋಗಿಲ್ಲ, ಅವರು ನಮ್ಮ 8 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ರಾತ್ರಿ 2 ಗಂಟೆಗೆ ಬಂದ್ಬಿಟ್ಟು ಮುಖಂಡರಲ್ಲಿ ಅರೆಸ್ಟ್ ಮಾಡಿಕೊಂಡು ತಗೊಂಡರು. ಇಡೀ ರಾಷ್ಟ್ರದಾದ್ಯಂತ ಪ್ರತಿಭಟನೆ ಆಯಿತು, ಒಂದ್ ಕಡೆಗಲ್ಲ. ಯಾಕೆ? ಜಿಂದಾಲ್ ಕಂಪನಿಯವರು 2000 ಎಕರೆ ರೈತರ ಭೂಮಿನ ಜಪ್ತಿ ಮಾಡ್ತಾ ಇದ್ದಾರೆ, ಆದಿವಾಸಿಗಳ ಭೂಮಿನ. ಹೆಣ್ಣು ಬೀದಿ ಮೇಲೆ ಕುಂತಾರೆ ಹಗಲು ರಾತ್ರಿ. 2 ಬೆಳೆ ಅಲ್ಲ, 3 ಬೆಳೆ ಬೆಳೀತಾ ಇದೆ. ಫಲವತ್ತಾದ ಭೂಮಿ, ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ರೆ ನಮ್ಗೆ ವಿರೋಧ ಇಲ್ಲ. ಫಲವತ್ತಾದ ರೈತರ ಭೂಮಿ ಯಾಕೆ ಹೋಗ್ತೀರಿ? ಅವ್ರು ಬೀದಿ ಪಾಲ್ ಮಾಡಿ ನೀವು ಕಾರ್ಖಾನೆ ಮಾಡಿದ್ರೆ ಯಾರಿಗೋಸ್ಕರ ಮಾಡ್ತೀರಿ? ನೀವು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀರಿ, ಕಾರ್ಖಾನೆ ಮೂಲಕ ಹೋಗ್ತೀವಿ, ಉದ್ಯೋಗ ಕೊಡ್ತೀವಿ. ಅಲ್ಲಿ ಇವರು ಬೀದಿ ಪಾಲ್ ಆಗ್ತಾರಲ್ಲ, ಇವ್ರಿಗೆ ಉದ್ಯೋಗ ಯಾರು ಕೊಡ್ತಾರೆ? ಇವತ್ತು ಮೈಸೂರಿನಲ್ಲಿ 20 ವರ್ಷಗಳಿಂದ ಕಾರ್ಖಾನೆ ಪ್ರಾರಂಭ ಆಗಿದೆ. ಅವ್ರು ಮುಚ್ಚಳಿಕೆ ಬರ್ಕೊಟ್ರ, ಯಾರು ಭೂಮಿ ಕೊಡ್ತಾರೆ ನಮ್ಮ ಕಾರ್ಖಾನೆಗೆ ಅವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ. 20 ವರ್ಷದವರೆಗೆ ಎಷ್ಟು ಪ್ರಯತ್ನ ಮಾಡಿದ್ರು ಭೂಮಿ ಕೊಡಲಿಲ್ಲ. ಇತ್ತೀಚೆಗೆ ಕಳೆದ 1-1.5 ವರ್ಷದಿಂದ ನಮ್ಮ ಎಐಕೆಎಂಎಸ್ ರೈತ ಸಂಘದಿಂದ ನಾವು ಹೋರಾಟ ಮಾಡಿ 170 ಜನಗಳಿಗೆ, ರೈತ ಮಕ್ಕಳಿಗೆ ನಾವು ಕೆಲಸವನ್ನ ಇಸ್ಕೊಟ್ಟಿದ್ದೀವಿ ಹೋರಾಟ ಮೂಲಕ. ಇದು ಯಾವ ಕಾನ್ಸ್ಟಿಟ್ಯೂಷನ್ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ಣ ಕಾನ್ಸ್ಟಿಟ್ಯೂಷನ್ ನಡೆದಿರುವಂತಹ ಘಟನೆ. ಮೈಸೂರಿನ ಕಾರ್ಖಾನೆಗಳಲ್ಲಿ ಉದ್ಯೋಗ ಕೊಡದೆ ಬೀದಿ ಪಾಲ್ ಮಾಡಿರುವಂತಹ ಯುವಕರನ್ನ ರೈತರ ಸಂಘಟನೆ ಮಾಡಿ ಹೋರಾಟ ಮಾಡಿ ಯಶಸ್ವಿಯಾಗಿ ಅವರಿಗೆ ಉದ್ಯೋಗವನ್ನು ಕೊಡಿಸಲಿಕ್ಕೆ ನಮ್ಮ ಎಐಕೆಎಂಎಸ್ ರೈತ ಸಂಘಟನೆ ಸಾಧ್ಯ ಆಗಿದೆ. ಅವ್ರ ಕಂಪನಿ ಮಾಲೀಕರು ಹೇಳಿದ್ರು, ಯಾಕೆ ನೀವು ಹೋರಾಟ ಮಾಡ್ತೀರಿ, ನಿಮ್ಗೆ ಏನಾದ್ರು ಬೇಕಾದ್ರೆ ಅವ್ರು ಮಾರಿದ ರೇಟನ್ನ ಕೊಡಲ್ಲ, ಅವ್ರು ಯಾರು ಕೊಡೋದಿಲ್ಲ. ಈ ಕಡೆ ಕೊಂಡ್ಕೊಂಡು, ಈ ಕಡೆ ಇಟ್ಕೊಂಡು, ಈ ಕಡೆ ಮಾರಿ ಅದು ಡಬಲ್ ಪಟ್ಟು ತಗೊಳ್ತಾರೆ. ನಿಮ್ಮ ಹತ್ರ 1600-1700 ರೂಪಾಯಿ ಕ್ವಿಂಟಲ್ ತಗೊಂಡಂತ ಮೆಕ್ಕೆಜೋಳ 2500 ಕ್ವಿಂಟಲ್ ನಿಮ್ಗೆ ಮಾಡ್ತಾರೆ, ಮತ್ತೆ ಅವಶ್ಯಕತೆ ಇಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ ಇವತ್ತ. ಇದಕ್ಕೆ ಯಾರ ಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲ ರೈತರು. ಇದು ಬರೇ ಒಬ್ಬ ರಾಜಕೀಯ ಪಕ್ಷ ಕಾರಣನ, ಬರೇ ಮೋದಿ ಕಾರಣನ, ಮತ್ತೆ ಸಿದ್ದರಾಮಯ್ಯ ಅವರ ಕಾರಣನ? ಖಂಡಿತ ಬರೇ ಮೋದಿ ಸಿದ್ದರಾಮಯ್ಯ ಕಾರಣ ಅಲ್ಲ ಸ್ನೇಹಿತರೆ, ಈ ಬಂಡವಾಳಶಾಹಿ ವ್ಯವಸ್ಥೆ ಕಾರಣ. ಇವರೆಲ್ಲ ಸೇವಕರು. ಸಿದ್ದರಾಮಯ್ಯ ಮೋದಿ ಎಲ್ಲ ಯಾರ ಸೇವಕರು? ರೈತರ ಸೇವಕರಲ್ಲ. ಅಂಬಾನಿ ಅದಾನಿ ಬಂಡವಾಳಶಾಹಿಗಳ ಸೇವಕರು. ಅವರು ಸೇವೆಯನ್ನು ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವ್ರಿಗೆ ಹೇಳುವುದಕ್ಕೆ ಆಗಬಾರ್ದು, ಜಿಂದಾಲ್ ಕಂಪನಿಗೆ ಧಕ್ಕೆ ಆಗಬಾರ್ದು, ರೈತರಿಗೆ ಧಕ್ಕೆ ಆಗಲಿ. ರೈತರ ಭೂಮಿ ಕಬಳಿಸಿದ್ರೆ, ರೈತರು ಹೋರಾಟ ಮಾಡಿದ್ರೆ ಪೊಲೀಸರು ಬಂದು ಪ್ರೊಟೆಕ್ಷನ್ ಯಾರಿಗೆ ಕೊಡ್ತಾರೆ? ರೈತರಿಗಲ್ಲ, ಆ ಜಿಂದಾಲ್ ಕಂಪನಿ ಓನರ್ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರಿಗೆ ಕೊಡ್ಬೇಕು? ನ್ಯಾಯಯುತವಾಗಿ, ನಮ್ಮ ಸಂವಿಧಾನಬದ್ಧವಾಗಿ ಪೊಲೀಸರು ಪ್ರೊಟೆಕ್ಷನ್ ಕೊಡ್ಬೇಕಾಗಿದ್ದು ಕಂಪನಿ ಮಾಲೀಕರಿಗಲ್ಲ, ರೈತರು ಕೊಡ್ಬೇಕು ಪ್ರೊಟೆಕ್ಷನ್. ಅವ್ರು ರೈತರನ್ನ ಬಂದೂಕು ಎಕಡ್ತಿರ್ತದೆ, ಕಂಪನಿ ಮಾಲೀಕರ ಪರವಾಗಿಲ್ಲ, ರೈತರ ಪರವಾಗಿ ಬಂದೂಕು ಇಡ್ತಾರೆ. ಅವರು ಲಾಠಿ ಚಾರ್ಜ್ ರೈತರ ಮೇಲೆ ಆಗ್ತದೆ. ಆದರೆ ಯಾರ ಪರವಾಗಿದ್ರೆ, ಪೊಲೀಸ್ ಆಗಲಿ, ಮಿಲಿಟರಿ ಆಗಲಿ, ನಮ್ಮ ರಾಜಕಾರಣಿಗಳಾಗಲಿ, ಯಾರ ಪರವಾಗಿದ್ದಾರೆ? ರೈತರ ಪರವಾಗಿಲ್ಲ, ಕೂಲಿಕಾರರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮೋದಿ ಇಷ್ಟೆಲ್ಲ ನೀತಿಗಳನ್ನು ತರ್ತಾ ಇರೋದು ಯಾರಿಗೋಸ್ಕರ? ಅಂಬಾನಿ ಅದಾನಿ ಪಾಕೆಟ್ ತುಂಬಲಿಕ್ಕೆ, ಅವ್ರ ಜೇಬ್ ಭರ್ತಿ ಮಾಡ್ಲಿಕ್ಕೆ ತರ್ತಾ ಇದ್ದಾರೆ. ನಮ್ಮ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ನಾವು ಮೋಸಕ್ಕೊಳಗಾಗ್ತೀವಿ. ಯಾರೋ ಒಬ್ರು ಮಂತ್ರಿ ಸರಿ ಇಲ್ಲ, ಯಾವುದೋ ಒಂದು ರಾಜಕೀಯ ಪಕ್ಷ, ಇವೆಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಬಂಡವಾಳಶಾಹಿಗಳ ಪಕ್ಷಗಳು. ಬಂಡವಾಳಶಾಹಿಗಳ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ, ಕಾರ್ಪೊರೇಟ್ ಮನೆತನಗಳ ಹಿತಾಸಕ್ತಿ ಕಾಪಾಡ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.